ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಕಾವೇರಿ ನದಿಯಲ್ಲಿ ಮುಳುಗಿ ವ್ಯಕ್ತಿಯೋರ್ವ ಮೃತಪಟ್ಟಿರುವ ಘಟನೆ ಸಿದ್ದಾಪುರ ಸಮೀಪದ ಗುಹ್ಯ ಗ್ರಾಮದಲ್ಲಿ ಸೋಮವಾರ ನಡೆದಿದೆ. ವಿರಾಜಪೇಟೆ ಸುಂಕದಕಟ್ಟೆ ನಿವಾಸಿ ನಾಗರಾಜು ಮೃತ ದುರ್ದೈವಿ ಎಂದು ಗುರುತಿಸಲಾಗಿದೆ. ಗುಹ್ಯ ದೇವಾಲಯ ಸಮೀಪದ ಕಾವೇರಿ ನದಿಗೆ ಸ್ನಾನಕ್ಕೆಂದು ತೆರಳಿದ್ದ ಇಬ್ಬರ ಪೈಕಿ ನಾಗರಾಜು ಬೃಹತ್ ಗುಂಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಮೃತ ನಾಗರಾಜ್ ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನ ಅಗಲಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಗ್ರಾಮಸ್ಥರ ನೆರವಿನೊಂದಿಗೆ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸಾಗಿಸಲಾಗಿದೆ. ಘಟನೆ ಸಂಬಂಧ ಸಿದ್ದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಡಗು ಚಾನೆಲ್ ನ್ಯೂಸ್, ಖಲೀಲ್, ಸಿದ್ದಾಪುರ. ಆಚೆ ಹೋಗ್ತೀರಿ? ಮತ್ತೇನದು ಹೋಗಿಲ್ಲ ಅಂತಲ್ಲ, ಇಲ್ಲಿ ಇದ್ದ ಅಂತ ನಾವು ಇರ್ತೀವಿ ಅಲ್ಲಿ. ಯಾರ ಕೈ ಫುಲ್ಲು ಮೆಳಪು ಇರ್ತೈತಿ. ಕುಶಾಲನಗರದಲ್ಲಿ ರಾಜಕೀಯ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ವಿಜಯೋತ್ಸವ ಆಚರಿಸಿದ್ದು ಪಟ್ಟಣವೇ ರಾಜಕೀಯ ರಂಗಭೂಮಿಯಂತಾಗಿ ಕಂಗೊಳಿಸಿತು. ಒಂದು ಕಡೆ ಬಿಜೆಪಿ ಕಾರ್ಯಕರ್ತರು ತಮ್ಮ ಸರ್ಕಾರದ ಸಾಧನೆಗಳಿಂದ ಘೋಷಣೆಗಳ ಮೂಲಕ ಜನರಿಗೆ ಸಾರುತ್ತಾ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಈ ಗೆಲುವು ಜನರ ವಿಶ್ವಾಸದ ಪ್ರತಿಫಲವೆಂದು ಹೇಳಿ ಶಕ್ತಿ ಪ್ರದರ್ಶನ ಮಾಡಿದರು. ರಸ್ತೆಗಳೆಲ್ಲ ಧ್ವಜಗಳಿಂದ ರಂಗೇರಿದವು. ಘೋಷಣೆಗಳ ಗದ್ದಲದಿಂದ ಕುಶಾಲನಗರ ಮೊಳಗಿತ್ತು. ಸಾಮಾನ್ಯ ಜನರು ಕೂಡ ಈ ರಾಜಕೀಯ ಸಂಭ್ರಮವನ್ನು ಕುತೂಹಲದಿಂದ ಕಣ್ತುಂಬಿಕೊಂಡ್ರು. ಈ ವಿಜಯೋತ್ಸವ ಕೇವಲ ಸಂಭ್ರಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಮುಂದಿನ ದಿನಗಳಲ್ಲಿ ರಾಜಕೀಯ ಪೈಪೋಟಿ ಇನ್ನಷ್ಟು ತೀವ್ರವಾಗಲಿದೆ ಎಂಬ ಸ್ಪಷ್ಟ ಸಂದೇಶವನ್ನು ನೀಡಿದೆ.
ವಿರಾಜಪೇಟೆ ತುಳಸಿ ಮಾರಿಯಮ್ಮ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಯುವ ಉತ್ಸವ ಕಾರ್ಯಕ್ರಮಕ್ಕೆ ಈ ಬಾರಿ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಭೇಟಿ ನೀಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕರು, ಈ ದೇವಾಲಯದ ಸ್ಥಳ ಸರ್ಕಾರದ ಹೆಸರಲ್ಲಿತ್ತು. ಅನೇಕ ವರ್ಷಗಳಿಂದ ಇಲ್ಲಿ ದೇವಿ ಆರಾಧನೆ ನಡೀತಾ ಇತ್ತು. ದೇವಾಲಯ ಅಭಿವೃದ್ಧಿಪಡಿಸಲು ಸರ್ಕಾರದ ವತಿಯಿಂದ ಯಾವುದೇ ಅನುದಾನ ಬಿಡುಗಡೆ ಆಗ್ತಾ ಇರಲಿಲ್ಲ. ಕಾರಣ ದೇವಾಲಯ ಜಾಗ ಆಡಳಿತ ಮಂಡಳಿಯ ಹೆಸರಿನಲ್ಲಿ ಇರಲಿಲ್ಲ. ಆಡಳಿತ ಮಂಡಳಿಯ ಸದಸ್ಯರು ಶಾಸಕರ ಬಳಿ ಜಾಗವೊಂದ ದೇವಾಲಯದ ಹೆಸರಿಗೆ ದಾಖಲೆ ಮಾಡಿಕೊಡಲು ಮನವಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭ ಮಾತನಾಡಿದ ಶಾಸಕರು ತಾನು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದರು. ಇದರ ಪ್ರಕಾರ ದೇವಸ್ಥಾನಕ್ಕೆ ಅಧಿಕೃತ ಹಕ್ಕುಪತ್ರವನ್ನು ಹಸ್ತಾಂತರ ಮಾಡಿದರು. ಹಕ್ಕುಪತ್ರ ಪತ್ರವನ್ನು ಪಡ್ಕೋಬೇಕಂತ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ವಿಶೇಷ ಕಾಳಜಿ ವಹಿಸಿ ಪ್ರೀತಿಯಿಂದ, ವಿಶ್ವಾಸದಿಂದ, ಆತ್ಮೀಯತೆಯಿಂದ ನನ್ನ ಬರೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ನಿಮ್ಮವನಾಗಿ ನನ್ನನ್ನು ಸೇರಿಸಿ ಸಂಭ್ರಮಿಸುತ್ತೀನಿ. ಅದು ಚುನಾವಣೆಯ ನಂತರ ಕೂಡ ಅದನ್ನು ಮುಂದುವರಿಸ್ತೀನಿ. ಅದೊಂದು ಆತ್ಮೀಯತೆಯ ಸಂಬಂಧ, ಪ್ರೀತಿ ವಿಶ್ವಾಸದಿಂದ ಬೆಳೆಯುವಂಥ ಸಂಬಂಧ, ಅದು ಶಾಶ್ವತವಾಗಿ ಬೆಳೀತದೆ. ರಾಜಕಾರಣದ ಸಂಬಂಧ ಶಾಶ್ವತ, ವಿಶ್ವಾಸದ ಸಂಬಂಧ, ಪ್ರೀತಿಯ ಸಂಬಂಧ ಶಾಶ್ವತವಾಗಿರುತ್ತೆ. ಒಂದು ಆ ರೀತಿಯಾದಂಥ ಸಂಬಂಧ ತಮ್ಮೊಂದಿಗೆ ನಮ್ಮದು ಬೆಳೆದಿತ್ತು ಕಳೆದ 4-5 ವರ್ಷದಿಂದ. ಅದನ್ನು ಉಳಿಸ್ಕೊಳ್ಳೋಂಥ ಕೆಲಸ ನಿಮ್ಮದು ಕೂಡ ಅಷ್ಟೇ, ನನ್ನದು ಕೂಡ ಅಷ್ಟೇ. ಅದನ್ನು ಉಳಿಸುವಂಥದ್ದು ಮಾಡಿ ನೀವೆಲ್ಲ ಕೂಡ ನಾವೆಲ್ಲ ಶಕ್ತಿ ಇರೋವರೆಗೂ ತುಳಸಿ ಮಾರಿಯಮ್ಮ ದೇವಸ್ಥಾನದ ಈ ಆಚರಣೆಯನ್ನು ಮತ್ತು ತಮ್ಮೆಲ್ಲ ಅನೇಕ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಯಶಸ್ಸಾಗಿ ನಡೆಸೋದ್ರಲ್ಲಿ ಸಂಪೂರ್ಣವಾದಂಥ ಸಹಕಾರ, ಬೆಂಬಲ ಸದಾಕಾಲ ಇರ್ತದೆ ಅಂತ ಮಾತನಾಡುತ್ತಾರೆ. ದೇವಾಲಯ ಆಡಳಿತ ಮಂಡಳಿಯ ವತಿಯಿಂದ ಶಾಸಕರಿಂದ ಸನ್ಮಾನ ಮಾಡಲಾಯಿತು. ಈ ಸಂದರ್ಭ ಬ್ಲಾಕ್ ಅಧ್ಯಕ್ಷರಾದ ರಂಜಿ ಪೂಣಚ್ಚ, ತುಳಸಿ ಮಾರಿಯಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಮುರುಘಾ, ಉಪಾಧ್ಯಕ್ಷರಾದ ಆಡಳಿತ ಮಂಡಳಿಯ ಸದಸ್ಯರು, ಪುರಸಭೆ ಇಂಜಿನಿಯರ್ ರೀತು ಸಿಂಗು, ಅಧಿಕಾರಿ ಸೋಮೇಶ್, ಮಾಜಿ ಅಧ್ಯಕ್ಷರಾದ ದೇಚಂಬ ಕಾಳಪ್ಪ, ಪುರಸಭೆಯ ಮಾಜಿ ಸದಸ್ಯರು ಪಾಲ್ಗೊಂಡಿದ್ದರು. ನಗರದ ಗೋಳಿಬೀದಿಯ ಶ್ರೀ ಕಂಚಿ ಕಾಮಾಕ್ಷಿಯಮ್ಮ, ಶ್ರೀ ಮುತ್ತು ಮಾರಿಯಮ್ಮ ಕರಗೋತ್ಸವ ಭಾನುವಾರ ಆರಂಭವಾಯಿತು. ನಾಡಿನಲ್ಲಿ ಭೀಕರ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಈ ಸಾಂಪ್ರದಾಯಿಕ ಬೇವಿನ ಸೊಪ್ಪಿನ ಕರಗಗಳ ಆರಾಧನೆ ಮಾಡಲಾಗ್ತಾ ಇದ್ದು, ಮೇ 6ರವರೆಗೆ ದೇವಾಲಯದಲ್ಲಿ ಕರಗಗಳಿಗೆ ವಿಶೇಷ ಪೂಜೆಗಳು ನಡೆಯಲಿವೆ. ಹಿಂದಿನ ಕಾಲದಿಂದಲೂ ಆಚರಣೆಯಲ್ಲಿರುವ ಈ ಉತ್ಸವ ಮೇ ತಿಂಗಳಲ್ಲಿ ಆರಾಧನೆ ಮಾಡಲಾಗ್ತಾ ಇದೆ. ಪಂಪಿನಕೆರೆಯಿಂದ ಶ್ರೀ ಕಂಚಿ ಕಾಮಾಕ್ಷಿ ಎಂಬ ಶ್ರೀ ಮುತ್ತು ಮಾರಿಯಮ್ಮ ಬೇವಿನ ಸೊಪ್ಪಿನ ಕರಗಗಳು ಸಿಂಗಾರಗೊಂಡು ಸಂಜೆ ಅಲ್ಲಿಂದ ವಿಶೇಷ ಪೂಜೆಯ ಬಳಿಕ ಮೆರವಣಿಗೆ ಮೂಲಕ ಹೊರಟು ಮುಖ್ಯ ಬೀದಿಗಾಗಿ ದೇವಾಲಯವನ್ನು ಸೇರಿತು. ದೇವಾಲಯದಲ್ಲಿ ವಿಶೇಷ ಪೂಜೆಯ ಬಳಿಕ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಮೇ 5 ಮತ್ತು 6ರಂದು ದೇವಾಲಯದಲ್ಲಿ ಶ್ರೀ ಮಾರಿಯಮ್ಮ ಕರಗಗಳಿಗೆ ವಿಶೇಷ ಪೂಜೆ ನಡೆಯಲಿದ್ದು, ಮೇ 6ರಂದು ಬುಧವಾರ ಕರಗಗಳ ವಿಸರ್ಜನೋತ್ಸವ ನಡೆಯಲಿದೆ. ಶ್ರೀ ದೇವಿಯ ಕರಗಗಳ ಉತ್ಸವದಲ್ಲಿ ತಾವು ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀ ಕಂಚಿ ಕಾಮಾಕ್ಷಿ ಎಂಬ ದೇವಾಲಯದ ಆಡಳಿತ ಮಂಡಳಿ ಕೋರಿದೆ.
ಮಕ್ಳು ಸಮೀಪದ ಬೇತು ಗ್ರಾಮದ ಮಕ್ಕಿ ಶ್ರೀ ಶಾಸ್ತಾವು ದೇವರ ವಾರ್ಷಿಕ ಎಡಂಬ್ಯಾರು ವಾರ್ಷಿಕೋತ್ಸವ 2 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಸೋಮವಾರ ದೇವಾಲಯದ ಆವರಣದಲ್ಲಿ ನಡೆದ 2 ಪ್ರಮುಖ ಕೋಲಗಳೊಂದಿಗೆ ಉತ್ಸವ ಸಂಪನ್ನಗೊಂಡಿತು. ಮಕ್ಕಿ ಶಾಸ್ತಾವು ಸನ್ನಿಧಿಯಲ್ಲಿ ಸೋಮವಾರ ಬೆಳಗಿನಿಂದಲೇ ವಿವಿಧ ಕೋಲಗಳು ಶಾಸ್ತಾವು ದೇವರಿಗೆ ಸೇವೆಯನ್ನು ಸಲ್ಲಿಸಿದವು. ಬೆಳಿಗ್ಗೆ ಅಜ್ಜಪ್ಪ ಕೋಲ ಹಾಗೂ ಮಧ್ಯಾಹ್ನ ವಿಷ್ಣುಮೂರ್ತಿ ಕೋಲ ಮೇಲೇರಿಗಳು ತಮ್ಮ ಸಾಂಪ್ರದಾಯಿಕ ವೇಷಭೂಷಣಗಳೊಂದಿಗೆ ಗಮನ ಸೆಳೆದವು. ಹಕ್ಕು ಸಂಬಂಧಿತ ಸಮಿತಿಯ ಸಂಚಾಲಕ. ಈ ಒಂದು ಮಕ್ಕಿ ದೇವರ ಹಬ್ಬ ಹಲವಾರು ವರ್ಷಗಳಿಂದ ನಡೆದು ಬರ್ತಾ ಇರೋದು ಎಲ್ಲರ ಗಮನಕ್ಕೆ ಗೊತ್ತಿದೆ. ಇದು ಹೇಗೆ ಅಂತ ಹೇಳಿದರೆ, ಶಾಸ್ತಾವು ದೇವರು ಕೊಡಗಿಗೆ ನೆಲೆ ಹುಡ್ಕೊಂಡು ಬರುವಾಗ ಯೂತಪ್ಪ ದೇವಸ್ಥಾನಕ್ಕೆ ಬರ್ತಾರಂತೆ. ಅಲ್ಲಿಂದ ಯೂತಪ್ಪರ ಜೊತೆಯಲ್ಲಿ ಮಾತುಕತೆ ನಡೆಸಿದಿರುವಾಗ ಅಲ್ಲಿಂದ ಒಂದು ಬಾಣ ಬಿಡ್ತಾರೆ ಸ್ಥಳ ಹುಡುಕಲಿಕ್ಕೆ. ಅದು ಬಿದ್ದಾಟಂಡ ವಾಡೆಯಲ್ಲಿ ಬೀಳ್ತದೆ. ಅಲ್ಲಿ ಬಂದು ನೋಡುವಾಗ ಅಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ, ಇದು ನನಗೆ ಸೂಕ್ತ ಸ್ಥಾನವಲ್ಲ ಅಂತೇಳಿ ಅಲ್ಲಿಂದ ಬಿಲ್ಲು ಬಿಡ್ತಾರೆ. ಅದು ಕುರುಂಬರಾಟಿಗೆ ಹೋಗಿ ಬೀಳ್ತದೆ. ಕುರುಂಬರಾಟಲ್ಲಿ ಹೋಗಿ ನೋಡುವಾಗ ಅಲ್ಲಿ ಅವರ ತಾಯಿ ಲಕ್ಷ್ಮೀ ದೇವಿಯ ಸ್ಥಾನ ಇರ್ತದೆ. ಇದು ನನಗೆ ಸೂಕ್ತ ಸ್ಥಳವಲ್ಲ ಅಂತೇಳಿ ಅಲ್ಲಿಂದ ಬಿಲ್ಲು ಹೊಡಿತಾರೆ. ಅದು ಕಾವೇರಿ ನದಿಯ ದಡದಲ್ಲಿ ಬೀಳ್ತದೆ. ಅಲ್ಲಿ ನೋಡುವಾಗ ಅಲ್ಲಿ ಒಂದು ದೇವರ ಸ್ಥಾನ ಇರ್ತದೆ. ಇದು ಸೂಕ್ತವಾದ ಸ್ಥಾನವಲ್ಲ ಅಂತೇಳಿ ಅಲ್ಲಿಂದ ಬಿಲ್ಲು ಹೊಡಿತಾರೆ. ಈ ಮಕ್ಕಿ ಈಗ ನೆಲೆ ನಿಂತಿರುವಂಥ ಈ ಜಾಗಕ್ಕೆ ಇದು ನನಗೆ ಸೂಕ್ತ ಜಾಗ ಅಂತೇಳಿ ಇಲ್ಲಿ ಒಂದು ನೆಲೆಗೊಂಡು ಅವರ ಜೊತೆಯಲ್ಲಿ ಬರುವಾಗ ಸುಮಾರು ಸೈನಿಕ ಬರ್ತಾರೆ. ಅದರಲ್ಲಿ ಕಾಪಳೆ ಇರ್ತಾರೆ, ಸುಮಾರು ಜನರು ಇರ್ತಾರೆ, ಚಿನ್ನಾಭರಣ ಇರ್ತದೆ. ಅದಕ್ಕೆಲ್ಲ ಸುಮಾರು ಇದು ಎಕ್ಸಾಂಪಲ್ ಉದಾಹರಣೆಗಳಿವೆ. ಆದರೆ ದರ್ಶನಗಳನ್ನು ಹೇಳ್ತೀನಿ. ಬ್ರಿಟಿಷ್ ಸರ್ಕಾರ ಇರುವಾಗ ಕೋರ್ಟಲ್ಲಿ ತೀರ್ಮಾನ ಆಗದ ತೀರ್ಪನ್ನು ಇಲ್ಲಿ ಬಂದು ತೀರ್ಪನ್ನು ಮಾಡುವ ವ್ಯವಸ್ಥೆಯನ್ನು ಬ್ರಿಟಿಷ್ ಗೌರ್ಮೆಂಟ್ ಮಾಡಿತ್ತು. ಇಲ್ಲಿ ತೀರ್ಪು ಮಾಡಬೇಕು. ಇನ್ನೊಂದು ನಿದರ್ಶನ, ಒಬ್ಬ ಖೈದಿ ದೇವರು ಬರುವವನು ಜೈಲಲ್ಲಿ ಇರ್ತಾನೆ. ಅವನಿಗೆ ಆ ದೇವರು ಅಲ್ಲಿ ರಿಕ್ವೆಸ್ಟ್ ಮಾಡ್ತಾನೆ, ಅವರನ್ನು ಬಿಡೋದಿಲ್ಲ. ಇದು ನಮ್ಮ ಅಂದಿ ಬಳುಕು ದಿವಸದತ್ತು ಅವ ಜೈಲಿಂದ ತಪ್ಪಿಸ್ಕೊಂಡು ಕೊಳ ಸಮೇತ ಬಂದು ಇಲ್ಲಿ ದೇವರ ದರ್ಶನ ಕೊಡ್ತಾನೆ. ಆ ಕೊಳ ಇವತ್ತು ನಿಮಗೆ ಆ ಹಲಸಿನ ಮರದಲ್ಲಿ ಕಾಣಬಹುದು. ಇದು 2 ಭಯಂಕರ ನಿದರ್ಶನ. ಅಂಥ ಶಕ್ತಿ, ಅಂಥ ಸಮಸ್ಯೆ ಪರಿಹಾರಕ ದೇವರು ಅಂತೇಳಿ ನಮ್ಮ ಭಾವನೆ. ವಿಜೃಂಭಣೆಯಿಂದ ಸಾವಿರಾರು ಜನಸಂಖ್ಯೆ ಭಕ್ತರೊಂದಿಗೆ ನಡೆಯುವಂಥ ಒಂದು ಅಪತ್ಪೂರ್ವ ಒಂದು ಹಬ್ಬ ಅಂತ ಹೇಳ್ಬೋದು. ಇದಕ್ಕೆ ಕೊಡಗಿನಾದ್ಯಂತ ಜನರು ಬಂದು ಅವರವರ ಕಷ್ಟಗಳನ್ನು ಪ್ರಾರ್ಥನೆ ಮಾಡಿಕೊಂಡಲ್ಲಿ ಅದು ಇತ್ಯರ್ಥ ಆದ ಮೇಲೆ ನಿನ್ನೆ ಸಾವಿರಾರು ಜನರು ನಿಲ್ಲಲಿಕ್ಕೆ ಸ್ಥಳ ಇರಲಿಲ್ಲ. ಇವತ್ತು ಅಷ್ಟೇ ನೋಡ್ಬೋದು, ಭಾಳ ಸಂಖ್ಯೆಯಲ್ಲಿ ಸೇರ್ತಾರೆ. ಅಂಥ ಒಂದು ಶಕ್ತಿ ಇರುವ ಒಂದು ದೇವರು ಅಂತ ಹೇಳಿದರೆ ಅದು ಬೇತು ಗ್ರಾಮದಲ್ಲಿ ನೆಲೆಸಿರುವ ಮಕ್ಕಿ ಸ್ಥಾನದ ಮಕ್ಕಿ ಶಾಸ್ತಾವು ದೇವರು ಅಂತೇಳಿ ನಮಗೆಲ್ಲ ತುಂಬ ಹೆದರಿಕೆಯೂ ಇದೆ, ಭಕ್ತಿಯೂ ಇದೆ. ಭಕ್ತಿಯೇ ಹೆದರಿಕೆಯ ಮೂಲ. ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವ ಒಬ್ಬ ದೇವರು ಅಂತ ಹೇಳಿದರೆ ಅದು ಮಕ್ಕಿ ಶಾಸ್ತಾವು ದೇವರು. ವರ್ಷಕ್ಕೊಂದ್ಸಲಿ ಈ ಎಡಮಿಯಾರ ತಿಂಗಳಲ್ಲಿ ಮಕ್ಕಿ ಶಾಸ್ತಾವೇಶ್ವರನ ದೊಡ್ಡ ಹಬ್ಬ ನಡೆಯುತ್ತೆ. ಹಾಗೆ ಬಿಚ್ಚಿಯ ತಿಂಗಳಲ್ಲಿ ಸಣ್ಣ ಹಬ್ಬ ನಡೆಯುತ್ತೆ. ಇಲ್ಲಿ ಈ ದೇವಸ್ಥಾನದಲ್ಲಿ ವರ್ಷಕ್ಕೆ 2 ಹಬ್ಬ. ಈಗ ಮೊನ್ನೆ ಮೇ 2ನೇ ತಾರೀಕು ಕೊಟ್ಟಿ ಪಾಡೋದಿರುತ್ತೆ. ಅದಾಗಿ ಮೇ 3ನೇ ತಾರೀಕು ದೇವರ ಎತ್ತೇರಾಟ ನಡೆದು ಎತ್ತು ಹೋರಾಟ ಅಂತ ಹೇಳ್ತೀವಿ ನಾವು. ಅದು ನಡೆದು ರಾತ್ರಿ ಅಂಡಿ ಬಳುಕಿರುತ್ತೆ. ಅಂಡಿ ಬಳುಕಾಗಿ ಇವತ್ತು ಬೆಳಗ್ಗೆ ಕಲ್ಯಾಕ ಅಜ್ಜಪ್ಪನ ತೆರೆಯಾಗಿ ಮಧ್ಯಾಹ್ನ ಊಟ ಇರುತ್ತೆ. ಅನ್ನದಾನ ಆದಮೇಲೆ ವಿಷ್ಣುಮೂರ್ತಿ ತೆರೆ ಇರುತ್ತೆ. ಭಕ್ತಾದಿಗಳು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈಶ್ವರ ಮಕ್ಕಿ ಶಾಸ್ತಾವಿನ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ. ನಿಮ್ಮ ಹೆಸರು? ನಾನು ಇಲ್ಲಿನ ಕಾವುಕಾರನ ಕೆಲಸ ಮಾಡ್ತಾ ಇದ್ದೀನಿ. ಮೊನ್ನಪ್ಪ ಅಂತ ಕೊಂಡಿಕ ದೇವತಕ್ಕಳು ಅಪ್ಪಯ್ಯ ದೇವತಕ್ಕಳು. ಈ ಸಂದರ್ಭ ಅಧಿಕ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡ ಕಾರ್ಯಕ್ರಮವನ್ನು ವೀಕ್ಷಿಸಿದ ಭಕ್ತರಿಂದ ದೇವರಿಗೆ ವಿವಿಧ ರೀತಿಯ ಹರಕೆ ಕಾಣಿಕೆ ಸಮರ್ಪಿಸಿ
ಪ್ರಸಾದ ಸ್ವೀಕರಿಸುವುದರೊಂದಿಗೆ ಕೃತಾರ್ಥ ಭಾವವನ್ನು ಹೊಂದಿದ್ರು. ಉತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ಅಪರಾಹ್ನ ಜರುಗಿದ ವಿಷ್ಣುಮೂರ್ತಿ ಕೋಲವನ್ನು ಭಕ್ತರು ಭಯಭಕ್ತಿಯಿಂದ ವೀಕ್ಷಿಸಿ ತನ್ಮಯರಾದರು. ಉತ್ಸವದ ಅಂಗವಾಗಿ ಭಾನುವಾರ ಮಧ್ಯಾಹ್ನ ಎತ್ತೇರಾಟ ಹಾಗೂ ತಡರಾತ್ರಿಯವರೆಗೆ ದೇವಾಲಯದಲ್ಲಿ ಕೇರಳದ ಚಂಡೆ ವಾದ್ಯದೊಂದಿಗೆ ದೀಪಾರಾಧನೆ ನಡೆಯಿತು. ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಪದಾಧಿಕಾರಿಗಳು, ತಕ್ಕ ಮುಖ್ಯಸ್ಥರು ಹಾಗೂ ಊರ ಪರವೂರಿನ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ತಂಡ ರಮೇಶ್ ಚಂದ್ರಪ್ಪ. ಈಗ ಭಕ್ತಿ ಸಾರ್ಥ ಸಂವಿಧಾನ ಹಬ್ಬ ನಡೀತಾ ಇದೆ. ಮೇ 3-4 ಮಾಮೂಲಾಗಿ ಹಬ್ಬ ನಡೀತಿದೆ. ಇದರ ಇತಿಹಾಸ ಎಂದರೆ ನಮ್ಮಲ್ಲಿಂದ ಆರಂಭವಾಗ್ತದೆ. ಈ ಸ್ಥಾನದಲ್ಲಿ ನೆಲೆ ತೆಗೆಯುವ ಮೊದಲು ಒಂದ ದಾರಿಯಲ್ಲಿ ನಮ್ಮ ಈಗ ನಾಡು ಬಂದೇನಿದೆ ಅದು ಸಿಗ್ತದೆ. ಅಲ್ಲಿ ಬಂದು ಇಲ್ಲಿ ನಮ್ಮ ಹಿರಿಯರೊಬ್ಬರಿಗೆ ಆಗ ಬಾಲಕ ಅವರಿಗೆ ದರ್ಶನ ಕೊಟ್ಟು ಮಾತಾಡ್ತಾರೆ. ನನಗೆ ಸ್ವಲ್ಪ ಹಾಲು ಬೇಕು, ಬಾಳೆಹಣ್ಣು ಬೇಕು ಅಂತ. ಅವರು ಎಲ್ಲಾದರೂ ಹೋಗಿ ನೋಡು ಮನೆಯಲ್ಲಿ ಹೇಳ್ತಾರೆ. ಮನೆಯಲ್ಲಿ ಹೋಗಿ ನೋಡೋ ಸಿಗ್ತದೆ. ಅವರಿಗೆ ಸಾಕ್ಷಾತ್ ದೇವರೇ ಬಂದದ್ದು ಗೊತ್ತಾಗಿ ಕಾಲಿಗೆ ಬಿದ್ದು ಕೇಳ್ಬೋದು ನೀವು ಯಾರು ಅಂತ. ಆಗ ಅವರಿಗೆ ಪರಿಚಯ ಹೇಳ್ಕೊಂಡು ಅವರ ಜೊತೆಯಲ್ಲಿ ನಂತರ ಮುಂದಕ್ಕೆ ಅವರಿಗೆ ಅದು ಗದ್ದೆ ಅವಧಿಯಾದ ಕಾರಣ ಆ ಜಾಗ ಇಷ್ಟ ಆಗೋದಿಲ್ಲ. ನಾನು ಮುಂದಕ್ಕೆ ಬೇರೆ ಜಾಗ ಹುಡುಕಬೇಕು, ನನಗೆ ಬನ ಬೇಕು ಅಂತೇಳಿ ಅಲ್ಲಿ ಮತ್ತೆ ಮುಂದೆ ಗೆಲ್ಲು ಬಿಟ್ಟು ಅದು ಕುರುಮರಾಟ ಎಂಬ ಜಾಗ ಬೀಳ್ತದೆ. ಅಲ್ಲಿ ಅವರಿಗೆ ಇಷ್ಟ ಆದರೆ ನಂತರ ಮುಂದೆ ಬಿಟ್ಟು ಇಲ್ಲಿ ಹೊಳೆ ಬದಿಯಲ್ಲಿ ಬೀಳ್ತದೆ. ನಂತರ ವಾಪಸ್ ಬೀಳ್ತಾರೆ. ಅದು ಈಗ ನೆಲೆ ನಿಂತಂಥ ಭಕ್ತಿ ಸಾರ್ಥ ದೇವಸ್ಥಾನದ ದೇವರ ಸನ್ನಿಧಾನ. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು. ಮಡಿಕೇರಿ ನಗರದ ಗುರುಬ್ಯ ಮುನೀಶ್ವರ ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಬ್ರಹ್ಮಕಲಶೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಏಪ್ರಿಲ್ 29ರಂದು ಸಂಕಲ್ಪ ಗುರುಗಣಪತಿ ಪೂಜೆ, ಸ್ವಸ್ತಿ ಪುಣ್ಯ ವಾಚನ, ಸ್ಥಳ ಶುದ್ಧಿ, ರುದ್ರಪಾಠ ಪಠಣ, ಸುದರ್ಶನ ಪೂರ್ವಕ ಪ್ರಾಯಶ್ಚಿತ್ತ ತಿಲಹೋಮ ನಡೆಯಿತು. ಸಂಜೆ ಬನ್ನಿ ಮಂಟಪದಿಂದ ಗುರುಭ್ಯ ಮುನೀಶ್ವರ ದೇವಾಲಯದವರೆಗೆ ಮಂಗಳ ವಾದ್ಯದೊಂದಿಗೆ ಕಳಶ ಮೆರವಣಿಗೆ ಸಾಗಿತು. ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾಕ್ಷ ಕೃಷ್ಣನು ಕೊಳಲನೂದುವ. ನಂತರ ಪ್ರಸನ್ನ ಪೂಜೆ ನೆರವೇರಿತು. ಏಪ್ರಿಲ್ 30ರಂದು ಫಲನ್ಯಾಸದ ಪೂರ್ವಕ ಮಹಾಪ್ರಾರ್ಥನೆ, ಮಹಾಸಂಕಲ್ಪ ಗುರುಗಣಪತಿ ಪೂಜೆ, ಸ್ವಸ್ತಿ ಪುಣ್ಯ ವಾಚನ, ಪ್ರಸಾದ ಶುದ್ಧಿ, ಆಚಾರ ವರ್ಣ, ಗಣಪತಿ ಹೋಮ ನಂತರ ಪ್ರಸಾದ ವಿತರಣೆಯಾಯಿತು. ಆದಿವಾಸ ರಾಕ್ಷೋಗ್ನ ವಾಸ್ತು ಕಳಶ ಪ್ರತಿಷ್ಠಾಪನೆ ಪೂರಕ ಪೂಜೆ ಹೋಮ, ಕಳಶ ಸ್ಥಾಪನೆ, ತತ್ವ ಕಳಸ, ಆದಿವಾಸ ಕಳಶ ಸ್ಥಾಪನೆ, ರಾಕ್ಷೋಗ್ನ ವಾಸ್ತು ಹೋಮ, ಪ್ರತಿಷ್ಠಾ ಮೂರ್ತಿಗಳಿಗೆ ಆದಿವಾಸ, ದಿಕ್ಪಾಲಕ ಬಲಿ, ಶಯನಾದಿವಾಸ ಬಳಿಕ ಪ್ರಸಾದ ವಿತರಣೆಯಾಯಿತು.
ಮೇ 1ರಂದು ಗುರುಗಣಪತಿ ಪೂಜೆ, ಪುಣ್ಯವಾಚನ, ಪ್ರತಿಷ್ಠಾ ಪೂರ್ವ ಹೋಮ, ಮಿಥುನ ಲಗ್ನದ ಶುಭ ಮುಹೂರ್ತದಲ್ಲಿ ಗುರು ಮುನೀಶ್ವರ ಹಾಗೂ ಚಾಮುಂಡೇಶ್ವರಿ ದೇವಿಯ ಕಳಶಪೂರ್ವಕ ಪರಿವಾರ ದೇವತಾ ಬ್ರಹ್ಮ ಕಳಶೋತ್ಸವ ಪ್ರತಿಷ್ಠಾಪನೆ ಶ್ರದ್ಧಾಭಕ್ತಿಯಿಂದ ಜರುಗಿತು. ಶಕ್ತಿ ಹೋಮ, ತತ್ವಕಲಾ ಹೋಮ, ರುದ್ರಹೋಮ, ಮಹಾಪೂರ್ಣಾಹುತಿ, ಪ್ರತಿಷ್ಠಾಪನಾ ದೇವತಾ ಮಹಾ ಕಳಸಾಭಿಷೇಕ, ಅರ್ಚನೆ, ಮಹಾಪೂಜೆ, ಮಹಾನೈವೇದ್ಯ, ಮಹಾಮಂಗಳಾರತಿ, ಮಹಾಪ್ರಾರ್ಥನೆ, ದೇವತಾ ಪ್ರಸಾದ ವಿತರಣೆ, ಬ್ರಾಹ್ಮಣ ಪೂಜೆ ಹಾಗೂ ಬ್ರಹ್ಮಚಾರಿಯ ಪೂಜೆ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಮಧ್ಯಾಹ್ನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿತರಣೆಯಾಯಿತು. ಸಂಜೆ ಆಶ್ಲೇಷ ಬಲಿ, ರಂಗಪೂಜೆ, ಬಳಿಕ ಬ್ರಾಹ್ಮಣ ಆಶೀರ್ವಚನವಾಯಿತು. ದೇವಾಲಯದ ತಂತ್ರಿಗಳಾದ ವೇದಮೂರ್ತಿ ಉಲ್ಲಾಸ್ ಹನುಮಂತ್ ಭಟ್ ಹಾಗೂ ವೇದಮೂರ್ತಿ ಗಣೇಶ್ ರಾಮಚಂದ್ರ ಭಟ್ ಅವರು ಬ್ರಹ್ಮ ಕಲಶೋತ್ಸವ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ದೇವಾಲಯ ನಿರ್ಮಾಣಗೊಂಡಿದ್ದು, ಕಾಟೇರಂಬನ ಮೂರ್ತಿ ಪ್ರತಿಷ್ಠಾಪನೆ ಕೂಡ ಬ್ರಹ್ಮ ಕಲಶೋತ್ಸವದ ವಿಶೇಷತೆಗಳಲ್ಲಿ ಒಂದಾಗಿದೆ. ಮಡಿಕೇರಿ ತಾಲೂಕಿನ ಅವಂದೂರು ಗ್ರಾಮದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಬಿಂಬ ಪುನರ್ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಇದೇ ಮೇ 5ರಿಂದ 8ರವರೆಗೆ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಸಮಿತಿಯ ಉಪಾಧ್ಯಕ್ಷರಾದ ಚೊಕ್ಕಾಡಿ ಅಪ್ಪಯ್ಯ ಅವರು ಮಾತನಾಡಿ, ಗ್ರಾಮಸ್ಥರು ಹಾಗೂ ದಾನಿಗಳ ಸಹಕಾರದೊಂದಿಗೆ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದ್ದು, ಇದೀಗ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವನ್ನು ಆಯೋಜನೆ ಮಾಡಿರುವುದಾಗಿ ತಿಳಿಸಿದರು. 45,000 ಅಲ್ಲದೆ ಸುಮಾರು 1 ಲಕ್ಷ, 3 ಲಕ್ಷ, 2 ಲಕ್ಷ ಕೊಟ್ಟ ದಾನಿಗಳು ನಮ್ಮಲ್ಲಿ ಸುಮಾರು 15ರಿಂದ 20 ಸಂಖ್ಯೆಯಲ್ಲಿ ಆ ರೀತಿಯಲ್ಲಿ ಹಣ ಕ್ರೋಢೀಕರಣವಾಯಿತು. ಈ ರೀತಿ ಹಣ ಕ್ರೋಢೀಕರಣ ಆದ್ದರಿಂದ ನಮಗೆ ಸುಮಾರು ಅಂದಾಜು 2.5 ಕೋಟಿ ರೂಪಾಯಿಗಳು ಅಲ್ಲಿ ಸಂಗ್ರಹ ಆಗಲಿಕ್ಕೆ ಸಾಧ್ಯ ಆಯಿತು. ಆ ಹಿನ್ನೆಲೆಯಲ್ಲಿ ನಾವು ಕಳೆದ 2025ರ ಏಪ್ರಿಲ್ 21ಕ್ಕೆ ಆ ದೇವಸ್ಥಾನವನ್ನು ಬಿಟ್ಟಿದ್ರು. ಈ 1 ವರ್ಷದ ಅವಧಿಯಲ್ಲಿ ಸಂಪೂರ್ಣ 95% ಜಾಸ್ತಿ ನಾವು ಆ ದೇವಸ್ಥಾನವನ್ನು ಈಗ ಕಂಪ್ಲೀಟ್ ಮಾಡಿ ನಾಡಿದ್ದು ಇದೇ ಮೇ 5ರಿಂದ 8ನೇ ತಾರೀಕಿನವರೆಗೆ ನಾವು ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಪೂಜೆಯನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ಸುತ್ತಮುತ್ತಲಿನ ಗ್ರಾಮ ಇರ್ಬೋದು, ಮಡಿಕೇರಿ ತಾಲೂಕಿನ ಹಲವಷ್ಟು ಗ್ರಾಮಗಳಿಗೆ, ಹಾಗೆಯೇ ಭಾಗಮಂಡ ಸೈಡು ಎಲ್ಲ ಕಡೆ ನಾವು ಮೈಸೂರು, ಹೊಸನಗರ, ಹಾಗೆಯೇ ಬೆಂಗಳೂರುವರೆಗೆ ನಾವು ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ದಾನಿಗಳ ಧನ ಸಹಾಯಕ್ಕಾಗಿ ಹೋಗಿ ಸಹಾಯ ಹಸ್ತವನ್ನು ಚಾಚಿದ್ದೀವಿ. ಆ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ನೆರವಿನ ಹಸ್ತ ನಮಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ನಮ್ಮ ಕೈಯಿಂದ ಸಾಧ್ಯವಾದಷ್ಟು ನಾವು ಅವರಿಗೆ ಆಹ್ವಾನ ಪತ್ರಿಕೆಗಳನ್ನು ತಲುಪಿಸಿದ್ದೀವಿ. ಫೋನ್ ಮುಖಾಂತರ ಇರ್ಬೋದು, ವಾಟ್ಸಪ್ ಮುಖಾಂತರ ಇರ್ಬೋದು, ಮುಖದ ಭೇಟಿಯ ಮುಖಾಂತರ ಇರ್ಬೋದು. ಹೀಗೆ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಸಂಚಾಲಕರಾದ ಬೆಳ್ಳಿಯನ ಚಂದ್ರಪ್ರಕಾಶ್ ಅವರು ಮಾತನಾಡಿ, 2025ರ ಏಪ್ರಿಲ್ 21ರಂದು ಆರಂಭಗೊಂಡ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ವರ್ಷದ ಒಳಗಾಗಿ 95% ಪೂರ್ಣಗೊಂಡಿದ್ದು, ಇದೀಗ ಪುನರ್ ಪ್ರತಿಷ್ಠಾಪನಾ ಕಾರ್ಯವನ್ನು ನಡೆಸ್ತಾ ಇರುವುದಾಗಿ ತಿಳಿಸಿದರು. ಕೇರಳದ ತಂತ್ರಿಗಳಾದ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಕಾರ್ಯಗಳು ನಡೆಯಲಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಸಂಸದ ಯದುವೀರ್ ಒಡೆಯರ್, ಶಾಸಕ ಎಸ್ ಪೊನ್ನಣ್ಣ, ಎಂಎಲ್ಸಿ ಎಂಪಿ ಸುಜಾ ಕುಶಾಲಪ್ಪ, ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆಜಿ ಬೋಪಯ್ಯ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ಮಾಹಿತಿಯನ್ನ ನೀಡಿದರು. ಕಾರ್ಯಕ್ರಮ ನಾವು ಸುಮಾರು 1.5 ವರ್ಷದ ಹಿಂದೆ ಈ ಜೀರ್ಣೋದ್ಧಾರ ಮಾಡಬೇಕೆಂಬ ಒಂದು ಅಭಿಲಾಷೆಯನ್ನು ಹೊಂದಿ ಈ ಒಂದು ಸಮಿತಿಯು ಹಾಗೂ ಊರಿನ ದತ್ತ ಮುಖ್ಯಸ್ಥರ ಜೊತೆ ಸೇರಿಕೊಂಡು ಹಾಗೆ ಗ್ರಾಮಸ್ಥರ ಸಹಾಯದಿಂದ ನಾವು ಈ ಒಂದು ಕಾರ್ಯವನ್ನು ಪ್ರಾರಂಭಿಸಿ ಸುಮಾರು 1.5 ವರ್ಷ ಈಗ ಅಂತಿಮ ಹಂತದಲ್ಲಿದ್ದೇವೆ. ಈ ಒಂದು ಜೀರ್ಣೋದ್ಧಾರಕ್ಕೆ ಸುಮಾರು ನಾವು ಅಂದಾಜು ಮಾಡಿದಾಗ 2.5 ಕೋಟಿ ಅಂದಾಜು ಆಗಬಹುದು ಎಂದು ಈ ಬಗ್ಗೆ ನಾವು ಒಂದು ಹಣದ ವ್ಯವಸ್ಥೆಯನ್ನು ನಾವು ನಮ್ಮ ಊರಿನಿಂದೆಲ್ಲ ಮಾಡಿದ್ದೀವಿ. ಈ ಬಗ್ಗೆ ನಾವು ಅದರ ನಿರ್ಮಾಣ ಇರ್ಬೋದು, ತಂತ್ರಿಗಳ ಸಹಾಯ ಇರ್ಬೋದು, ಸೌಕರ್ಮಿಗಳ ಸಹಾಯ ಇರ್ಬೋದು, ಪ್ರತಿಯೊಂದು ಹಂತದಲ್ಲಿ ನಾವು ಯಾರು ಏನು ಮಾಡಿದ್ದಾರೆ ಈ ಬಗ್ಗೆ ನಮ್ಮ ಕೂಲಂಕುಷವಾಗಿ ನಮ್ಮ ಸಂಚಾಲಕರಾದ ಹಾಗೂ ಖಜಾಂಚಿಗಳನ್ನು ಶ್ರೀ ಗೋಷ್ಠಿಯಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಕಡ್ಯದ ಸೋಮಣ್ಣ, ಕಾರ್ಯದರ್ಶಿ ಪಟ್ಟಣ ಸುಗುಣಕುಮಾರ್, ಸಹ ಕಾರ್ಯದರ್ಶಿ ಹೊಸೂರ್ ಗಿರೀಶ್ ಪಾಲ್ಗೊಂಡಿದ್ದರು.
ಕೊಡಗು ಜಿಲ್ಲಾ ಬಂಟರ ಸಂಘದ ವತಿಯಿಂದ ಬಂಟರ ಭವನದ ಭೂಮಿ ಪೂಜೆ ಕಾರ್ಯಕ್ರಮ ಅಬ್ಬಿ ಫಾಲ್ಸ್ ರಸ್ತೆಯಲ್ಲಿರುವ ದಿವಂಗತ ಡಾಕ್ಟರ್ ಪ್ರೇಮನಾಥ್ ಪೂಂಜಾ ಅವರು ದಾನವಾಗಿ ನೀಡಿರುವ ಸ್ಥಳದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆ ಕೊಡಗು ಜಿಲ್ಲಾ ಬಂಟರ ಸಂಘದ ಅಧ್ಯಕ್ಷರಾದ ಜಗದೀಶ್ ರೈ ಅವರು ವಹಿಸಿದ್ರು. ಸಭಾ ಕಾರ್ಯಕ್ರಮ ವೇದಿಕೆಯಲ್ಲಿರುವ ಗಣ್ಯರ ಸಮ್ಮುಖದಲ್ಲಿ ನಡೆಯಿತು. ಒಡಿಯೂರು ಸ್ವಾಮೀಜಿ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಬಂಟರ ಭವನದ ಭೂಮಿ ಪೂಜೆ ನೆರವೇರಿತು. ಬಂಟರ ಭವನ ಟ್ರಸ್ಟ್ ಬೊಕ್ಕ ಪೂನಾ ದೆಹಲಿ ಮಾತ್ರ ತಂದೆ ವಿದೇಶಲಿಡ್ಲ ಮಹಾನಗರ ಅಮೇರಿಕಾದಂಚಿನ ಜಾಗೆಟ್ಲ ನಮ್ಮ ಕಾರ್ಬಾರ್ನ ತೊಜುಪಾಯಿ ನಕಲು ನಮ್ಮ ಬಂಟೇರು ಸರ್ಕಾರಿ ಬುಕ್ಕ ಖಾಸಗಿ ಉದ್ಯೋಗದ ಮೂಲಕ ವ್ಯಾಪಾರ ವ್ಯವಹಾರದ ಮೂಲಕ ಮಲ್ಲ ಮಟ್ಟದ ಉದ್ದಿಮೆಲೆನೆ ನಡಪಾವನ ಮೂಲಕ ಬಂಟೇರಾಯಿನ ನಮ್ಮ ಊರುದ ಹಿರಿಮೆ ಗರಿಮೆನೆ ಹೆಚ್ಚಿ ಸಾಯ್ನಕಲು ಈ ನೆಲೆಟ್ಟು ಇನಿ ಮಡಿಕೇರಿದ ಈ ಆಸುಪಾಸುಡು ಕೊಡಗುದ ಈ ಪುಣ್ಯದ ಮನ್ನಡೆ ನಡುತ್ತೊಂದಿಪ್ಪುನಂಚಿನ ಈ ಕಾರ್ಯಕ್ರಮ ನಿಜವಾದ ವಿಶೇಷವಾಯಿನ ಕಾರ್ಯಕ್ರಮ, ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ. ದೆಕ್ಕು ತುಂಬ ಬೇಲೆ ಮಲ್ತನಕ್ಲ ನೆನ್ತೋನ್ಪೇನೆ ದಾಯ ಪಂಡ ದೆಕ್ಕು ತುಂಬ ಮಸ್ತ್ ಜನ ಬಂಟ್ರ ಸಂಘಕ್ಕೆ ಕಷ್ಟ ಬತ್ತೇರು ಆಂಡ ಇಂಕ ಬಂಟ್ರ ಭವನ ಅವಕಾಶ ಕಟ್ಟುನಂಚಿನ ಅವಕಾಶ ಇಂಕ ತೆಗಿತಂಡು ಅವಾಗಲ ಆಶೀರ್ವಾದ ಇಂಕ ತೆಗಿತಂಡು ಈ ದುಂಬ ಕಷ್ಟಪಟ್ಟಂಗ್ಲೆ ಮಾತೇನು ನೆನ್ತಂತು ಈ ಜಾಗಕ್ಕೆ ದಾನ ರೂಪಟ್ಟು ಈ ಜಾಗನ ಕೊರನ ಮುರಾಣಿ ಕನ್ನೊಟ್ಟಿಗೆ ಇತ್ತದ ಮುರಾಣಿ 20 ದಿನ 25 ದಿನ ಮಟ್ಟಲ ಅಂಡ ಪಾತಿರ್ದೆ ಇನಿ ಯಾರು ಇಪ್ಪಡಂಡೆ ಆರು ದಿವಂಗತ ಆಯ್ರು ಆರನ ಆತ್ಮಗೆ ಶಾಂತಿ ಕೊರಡಂದು ಕೇಂಡಂತು ಆರ್ನ ಆತ್ಮಗೆ ದೇವರ ಶಾಂತಿ ಕೊರಡಂದು ಕೇಂಡಂತು ಆರ್ನ ಒಪ್ಪಂದು ಪುದಾರಿಟ್ಟು ಏನು ಇಪ್ಪಡು ಏನು ಇಜ್ಜಲ್ಲ ಈ ನಡಪಪ್ಪ ಪನ್ಪಣೆ ಕೊಂಚ ಧೈರ್ಯದಿಂದ ಅಂತಾರೆ ಐಕ್ಯಾನ ಈ ಬಂಟ್ರ ಭವನದ ಒವ್ವೇ ಕಾರ್ಯ ತನ್ನ ಪತ್ತಿರುವ ದಿನ ಈ ಜಾಗ ಒಟ್ಟು ಪತ್ತಿರುವ ದಿನ ಪ್ಲಾನ್ ಮಲ್ತದೆ ಈ ಜಾಗ ಇತ್ತು ಗುಡ್ಡನ ಈ ಮಟ್ಟಿಗೆ ತನ್ನ ಗುಡ್ಡನ ಲೆವೆಲ್ ಮಲ್ತದೆ ದ್ವೇ ಜಾಗ ಪೂಜೆ ಮಾತ್ರ ಕುಲ್ಲತ್ತು ಮಲ್ಲ ಮಟ್ಟದ ಮಲ್ಪಡು ಬಂತೇನಂಜಿ ಆಸೆ ಪಡ್ತು ಇರುವ ದಿನ ಮೂಲೆ ಉಂತದು ಬೊಲ್ಪುಗ ಪಗೆಲು ಉಂತದೇನೆ ಈ ಜಾಗನ ಸಮತಟ್ಟು ಮಲ್ತ ಏನು ಮಲ್ತಾರೆ ಇಡೀ ಏನ ಕಮಿಟಿ ತಗಲು ಅಗಲ ಪಂಡ ಆಪುಂಡ ಅಂದ್ಕೊಂಡ ರಿಜ್ಜಿ ಆಪುಂಡು ಅಂತ ಕೊಡಗು ಜಿಲ್ಲೆಯ ಜನತೆಗೆ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಈ ಒಂಜಿ ಪೊರ್ಲಕಂಠದ ಲೇಸಿ ಎಲ್ಲ ಪಂಡರು ಬಂಟ ಸಮಾವೇಶ ಆತಲತ್ತ ಮುಲ್ಪ ಅಂದ್ ದಯ ಪಂಪೇನ್ ಕೇಂಡ ಕೊಡಗು ಜಿಲ್ಲೆದ ಉಳೈಡ ನಮ್ಮ ಉಳ್ಳ ಅವಳ ಬಂಟ ಸಮಾಜ ಒಂಜಿ ಭವನವನ್ನು ಕಟ್ಟುಣಂದಾಂಡ ಕೊಡಗು ಜಿಲ್ಲೆಡಿ ಎಂಕತೊಂಜನೆ ಬಂಟರು ಎಲ್ಲಿದ್ದಾರೆ ಒಂದು ಖಂಡಿತವಾದಲ್ಲಪ್ಪ ನೋಡು ಓಳು ಇಜ್ಜಂದನೆ ಮಾತಗರಿಟ್ಲ ಬಂಟರು ಉಳ್ಳೇರಿ ಓಳು ಸಮುದಾಯ ಭವನ ಇಜ್ಜಿ ಬಂಟರ ಭವನ ಓಳು ಇಜ್ಜಿ ಇಂದು ಪಂಡು ಮಾತಗರಿಟ್ಲ ಲಕ್ಕದಂಡು ಕೊಡಗುಡ್ಲ ಆಯ್ನಾತ್ ಬೇಗ ರೈಕುಲ ಪಣ್ಣಗ ಬಂಡೇರು ಮಾತೆರ್ನ ಆರ್ಥಿಕವಾದಂತೆ ಕ್ರೋಢೀಕರಣ ಬೋಡು ಒಂದು ಬಂಟ ಸಮುದಾಯಗೂ ಖಂಡಿತವಾದಲ್ಲ ಆರ್ಥಿಕವಾದ ಕೊರತೆ ಓಳು ಬತ್ತನಲ್ಲ ಎಂಕು ತೋಜುಜಿ ಅಂಚ ಅಂದು ಕೊಡಗು ಜಿಲ್ಲೆಗಳ ಬರಂದು ಒಂದು ಅನು ವಿಶ್ವಾಸಗಳು ಪಂಡು ಒಂದುಲ್ಲೆ
ಆಡಳಿತ ಟ್ರಸ್ಟಿ, ಕೊಡಗು ಜಿಲ್ಲಾ ಬಂಟರ ಸಂಘದ ಪ್ರಕಾರಾಧ್ಯಕ್ಷ ಶ್ರೀಯುತ ಬಿ.ಡಿ. ಗಿರೀಶ್ ರೈಗುಲ್ಲಾ ಅಧ್ಯಕ್ಷತೆಯಲ್ಲಿ ಇಲ್ಲಿ ಶಂಕುಸ್ಥಾಪನೆ. ಮನುಷ್ಯದ ಕೆಲಸಿಗೆ ಮನುಷ್ಯದ ದಿನ. ಪಂಡ 15,000 ಮಿತ್ತು ಇತ್ತಿನಂಚಿತ್ನ ಬಂಟೇರಿಗೆ ಇನ್ನೊಂಜಿ ಭವನ ನಿರ್ಮಾಣದ ಕನಸು ನನಸಾವಡು ಪಣದ ಈ ಸಂದರ್ಭಡು ಹಾರೈಕೆ ಮಲ್ತೊಂದು ಸೇರಿದಿನಂಚಿತ್ನ ಮಾತ ಎನ್ನ ಬಂಟ ಬಾಂಧವರಿಗೆ ಕೊಡಗು ಜಿಲ್ಲೆದ ಬಂಟ ಬಾಂಧವರಿಗೆ ಅಭಿನಂದನೆ ಮಲ್ತೊಂದುಲ್ಲೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಈ ವಿಶಿಷ್ಟ ಕಾರ್ಯಕ್ರಮದ ಇವತ್ತು ಬಂಟರು ಅಂದರೆ ಈ ದೇಶದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಛಾಪಾ ಕಾಗದವನ್ನು ಒತ್ತಿದ್ದಾರೆ. ಬಹುಶಃ ನ್ಯಾಯಾಂಗ ಹಿಡಿದ್ರೆ ಜಸ್ಟಿಸ್ KS ಹೆಗ್ಡೆ ಅಂತ ನಾವು ನೋಡ್ತೇವೆ. ಅನ್ಯಾಯ ಆದಾಗ ಅಂಥ ದೊಡ್ಡ ಪೋಸ್ಟನ್ನೇ ತ್ಯಾಗ ಮಾಡಿ ಬಂದಂಥ ಒನ್ ಆಫ್ ದ ಗ್ರೇಟ್ ಜೂರಿಸ್ಟ್. ಇದು ನಾವು ಯಾವತ್ತೂ ನೆನ್ಪಿಡಬೇಕಾಗುತ್ತೆ. ಆದರೆ ಒಳ್ಳೆಯವರಿಗೆ ಕಾಲ ಮತ್ತೆ ಅವರು ಈ ದೇಶದ 2ನೇ ಹುದ್ದೆ ಆದಂಥ ಲೋಕಸಭಾ ಸ್ಪೀಕರ್ ಕೂಡ ಆದರು, ಅದು ಬೇರೆ. ಹಾಗೆ ಶಿಕ್ಷಣ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ, ಅಥವಾ ಇವತ್ತು ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ, ಸಿನಿಮಾ ರಂಗ, ಯಾವುದನ್ನು ತೆಗೆದುಕೊಂಡರೂ ನಮ್ಮ ಬಂಟರ ಸಮಾಜದ ಬಂಧುಗಳು ತಮ್ಮದೇ ಆದಂಥ ಛಾಪ ಕಾಗದವನ್ನು ಓದಿದ್ದಾರೆ. ಇದು ನಮಗೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ. ಇವತ್ತು ಸಮಾಜದ ಎಸ್ಟಿಮೇಷನ್ ಎಷ್ಟು ಅಂತ ನಾನು ಕೇಳುವಂಥ ವಿಚಾರನ ಕೇಳಿದೆ. ಸನ್ಮಾನ್ಯ ಜಗದೀಶ್ ರೈ ಅವರು 12 ಕೋಟಿ ಅಂತ ಹೇಳಿದ್ರು. ನಾನು ಅವರಿಗೆ ಒಂದು ಸಲಹೆಯನ್ನು ಕೊಟ್ಟೆ. ನಮ್ಮ ಪ್ರೇಮ್ ಪುಂಜ ಅವರು ಅರ್ಧ ಎಕರೆ ಜಾಗವನ್ನು ದಾನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೂ 1 ಎಕರೆ ಜಾಗವನ್ನು ನೀವು ಬೈ ಮಾಡುವಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ 1.5 ಎಕರೆ ಇದ್ದರೆ ನಿಜವಾಗಲೂ ಕೂಡ ನೀವು 12 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ನಿಮಗೆ ಒಂದು ರಿಟರ್ನ್ಸ್ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಅರ್ಧ ಎಕರೆಲಿ ನೀವು ಕಾರಲ್ಲಿ ಪಾರ್ಕ್ ಮಾಡ್ತೀರಿ, ಎಲ್ಲಿ ಮದುವೆ ಮಾಡ್ತೀರಿ, ಇದೆಲ್ಲೂ ಕೂಡ ಸಮಸ್ಯೆ ಆಗ್ತದೆ. ಏನು ಅವ್ರ ಹತ್ರ ಕೇಳಿದ್ರೆ 1 ಕೋಟಿಗೆ 1 ಎಕರೆಯನ್ನು ಕೊಡುವುದು ರಿಕ್ವೆಸ್ಟ್ ಮಾಡಿಕೊಂಡ್ರೆ. ಹಾಗಾಗಿ ಅದು ದೊಡ್ಡ ವಿಚಾರನೂ ಕೂಡ ಅಲ್ಲ. ಯಾಕೆಂದರೆ ಜಗದೀಶ್ ರೈ ಅವರು ಇರ್ಬೋದು, ನಮ್ಮ ಪುರುಷೋತ್ತಮ್ ರೈ ಅವರು ಇಲ್ಲಿ ಕೂತಿದ್ದಾರೆ, ಇಲ್ಲಿದ್ದಾರೆ. ಪುರುಷೋತ್ತಮ್ ರೈ ಇರ್ಬೋದು, ಐತಪ್ ರೈ ಇರ್ಬೋದು. ಇವರು 3 ಜನ ಮನಸ್ಸು ಮಾಡಿದರೆ ಈ ಸಮಾಜದಾಗ ಕಟ್ಲಿಕ್ಕೆ ತಾಕತ್ತಿರುವಂಥ ಒನ್ ಆಫ್ ದ ನಂಬರ್ 1 ಕ್ಲಾಸ್ 1 ಕಾಂಟ್ರಾಕ್ಟರ್ಸ್ ಅವರು. ಬಂಟರು ಎಲ್ಲರೂ ಶ್ರೀಮಂತರಾಗಿದ್ದಾರೆ, ಹೌದು, ನಿಜ. ಈಗ ಇವತ್ತು ಮಂಗಳೂರು ಇರ್ಬೋದು, ಬಾಂಬೆ ಇರ್ಬೋದು, ಇಡೀ ದೇಶದಲ್ಲಿ ಬೆಂಗಳೂರು ಇರ್ಬೋದು, ಬಂಟರು ಭಾಳ ಶ್ರೀಮಂತರು. ಆದರೆ ಕೊಡಗು ಜಿಲ್ಲೆಯಲ್ಲಿ ಸ್ವಲ್ಪ ಶ್ರೀಮಂತರು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, ಪಾಪದವರು ಇದ್ದಾರೆ. ಹಾಗಾಗಿ ಇವತ್ತು ಈ ಭವನ ನಿರ್ಮಾಣಕ್ಕೆ ಕೊಟ್ಟಂಥ ದಾನಿಗಳು, ಏಕೆಂದರೆ ದಾನಿಗಳಿದ್ದರೆ ಮಾತ್ರ ಪ್ರತಿಯೊಂದು ಕೆಲಸಗಳ ಭಾಳ ಹಿಂದಿನಿಂದಲೂ ತಗೊಂಡು ಬಂದಾಗ ದಾನಿಗಳ ಇದರಿಂದೇ ಎಲ್ಲ ಬಿಲ್ಡಿಂಗ್ಗಳು ಆಗೋದು, ಶಾಲೆಗಳು ಆಗಿ. ಹಾಗೆ ಇವತ್ತು ಬಂಟರ ಸಂಘಕ್ಕೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲರೂ ಸದಸ್ಯರು ಸೇರಲಿಕ್ಕೆ ಮತ್ತು ಅವರ ಈ ಬಂಟರ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿ ಪರಂಪರೆ ಒಂದು ಬೆಳಿಗ್ಗೆ ಪ್ರಾರಂಭ ಆದರೆ ಬರೋ ಎಲ್ಲ ಆಟಗಳು ಮೈದಾನದಲ್ಲಿ ನಡೀತಾ ಇರ್ತದೆ. ಹೋಗಲಿಲ್ಲ ಅಂದರೆ ಬೇಸರ ಮಾಡ್ಕೊಳ್ತಾರೆ. ಅದಕ್ಕೆ ಒಂದು ರೂಟ್ನಲ್ಲಿ ಸಮಯ ನಿಗದಿ ಮಾಡಿಕೊಂಡು ಮಡಿಕೇರಿ ತಲುಪೋದು 2 ಗಂಟೆಗೆ ಅಂತ ಹೇಳಿದ್ದೀನಿ. ನಾನು ನಿಗದಿ ಮಾಡಿದಂಥ ಸಮಯಕ್ಕೆ ಬಂದಿದ್ದೀನಿ, ಆದರೆ ತಾವು ನಿಗದಿ ಮಾಡಿದ ಸಮಯಕ್ಕೆ ಬರಲಿಕ್ಕಾಗಿಲ್ಲ. ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಭಾಳ ಈಗಾಗಲೇ ಹೇಳಿದಾಗೆ ಭಾಳ ಒಂದು ಸಂಭ್ರಮದ ದಿನ. ಕೊಡಗಿನಲ್ಲಿ ಬಂಟರ ಭವನ ನಿರ್ಮಾಣ ಆಗ್ತಾಯಿದೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಖುಷಿ, ಸಂತೋಷ ಹಾಗೂ ಒಂದು ಹೆಮ್ಮೆಯ ವಿಚಾರ. ಇದು ಶಂಕುಸ್ಥಾಪನೆಯಲ್ಲಿ ಪ್ರಾರಂಭ ಆಗಿ ಆದಷ್ಟು ಬೇಗ
ಒಂದು ಭವ್ಯವಾದಂಥ ಸುಂದರವಾದಂಥ ಭವನ ನಿರ್ಮಾಣ ಆಗಲಿ, ಕಟ್ಟಡ ನಿರ್ಮಾಣ ಆಗಲಿ, ಇದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು, ಬೆಂಬಲವನ್ನು ನಾನು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲರೂ ಕೂಡ ಕೊಟ್ಟು ಅದನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಹಾಯವನ್ನು ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಭೆಯಲ್ಲಿ ಮಾನ್ಯ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಎಸ್ ಪೊನ್ನಣ್ಣ, ನಗರಸಭೆ ಅಧ್ಯಕ್ಷರಾದ ಕಲಾವತಿ, ವಿಧಾನಸಭೆಯ ಮಾಜಿ ಅಧ್ಯಕ್ಷರಾದ ಕೆಜಿ ಬೋಪಯ್ಯ, ವಿಧಾನ ಪರಿಷತ್ನ ಸದಸ್ಯರಾದ ಸುಜಾ ಕುಶಾಲಪ್ಪ, ನವಿ ಮುಂಬೈನ ಭವಾನಿ ಶಿಪ್ಪಿಂಗ್ ಸರ್ವೀಸಸ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾದ ಕುಸುಮೋದರ ಶೆಟ್ಟಿ, ಪುತ್ತೂರು ಬಂಟರ ಸಂಘದ ಅಧ್ಯಕ್ಷರಾದ ಹೇಮನಾಥ್ ಶೆಟ್ಟಿ, ಸುಳ್ಯ ಬಂಟರ ಸಂಘದ ಅಧ್ಯಕ್ಷರಾದ ಸುಭಾಷ್ ಚಂದ್ರ ರೈ, ಬಂಟ್ವಾಳ ಬಂಟರ ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಚೌಟ, ಚಲನಚಿತ್ರ ಕಲಾವಿದರಾದ ಶ್ರೀ ಭರತ್ ಭಂಡಾರಿ, ಕರ್ನೂರ್ ಮೋಹನ್ ರೈ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು. ಜೊತೆಗೆ ಕೊಡಗು ಜಿಲ್ಲಾ ಬಂಟರ ಭವನದ ತಾಲೂಕು ಹೋಬಳಿ ಸಂಘದ ಅಧ್ಯಕ್ಷರು, ಬಂಟರ ಭವನ ಟ್ರಸ್ಟ್ನ ಆಡಳಿತ ಸಮಿತಿಯ ಪ್ರತಿನಿಧಿಗಳು ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು. ಅಂತಾರಾಷ್ಟ್ರೀಯ ಹಾಕಿಪಟು ಪ್ರಶಾಂತ್ ರೈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸ್ಥಳದಾನಿಯಾದ ದಿವಂಗತ ಡಾಕ್ಟರ್ ಪ್ರೇಮನಾಥ್ ಪೂಜಾರ್ ಅವರಿಗೆ ಮರಣೋತ್ತರ ಗೌರವವಾಗಿ ಬಂಟ ಬಹದ್ದೂರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಶನಿವಾರ ಸಂತೆ ಸಮೀಪದ ಮಾಲಂಬಿ ಗಾಂಧಿ ಕಾಲೋನಿಯಲ್ಲಿ ಪಿರಿಯಾಪಟ್ಟಣದ ಅಮ್ಮನವರ ವಾರ್ಷಿಕೋತ್ಸವ ಪೂಜಾ ಉತ್ಸವ ಅದ್ದೂರಿಯಾಗಿ ನೆರವೇರಿತು. ಶುಕ್ರವಾರ ಬೆಳಗ್ಗೆ ಮಾಲಂಬಿ ಚಿಲುಂಬೆ ಬಾವಿಯಿಂದ ಕಳಸ ಪೂಜೆ ನೆರವೇರಿಸಿ ವಾದ್ಯದೊಂದಿಗೆ ಮೆರವಣಿಗೆ ಬಂದು ಅಮ್ಮನವರ ಗುಡಿಯಲ್ಲಿ ವಿವಿಧ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಪೂಜಾ ವಿಧಿವಿಧಾನಗಳನ್ನು ಅರ್ಚಕರಾದ ನಿತನ್ ತಂಡದವರು ಮಾಡಿದರು. ಗ್ರಾಮದ ನೂರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನ ಸಂತರ್ಪಣೆ ನೆರವೇರಿತು. ಸಮಿತಿ ಸದಸ್ಯ ರಾಮಚಂದ್ರ ಮಾತನಾಡಿ, ಈ ಗುಡಿಯಲ್ಲಿ ಸುಮಾರು 12 ವರ್ಷಗಳ ಹಿಂದೆ ಪೂಜೆ ಮಾಡಲಾಗಿತ್ತು. ಬಳಿಕ ಅನೇಕ ಕಾರಣಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಇದೀಗ ಇಂದು ಮತ್ತೆ ಪೂಜಾ ಉತ್ಸವ ಮಾಡಲಾಗಿದೆ ಎಂದರು. ಎಲ್ಲರೂ ಸೇರಿಕೊಂಡು ನಮ್ಮ ಎಲ್ಲರೂ ಸೇರಿಕೊಂಡು ಬೆಳಿಗ್ಗೆ ಗಂಗಾಸ್ಥಾನಕ್ಕೆ ಹೋಗಿ ಗಂಗಾಸ್ಥಾನದಿಂದ ಇಲ್ಲಿ ದೇವಸ್ಥಾನ ಹತ್ರ ಬಂದು ಊರಿಗೆ ಕಟ್ಟ ಎಲ್ಲ ಮಾಡಿಸಿ ಇಲ್ಲಿ ತನಕ ಎಲ್ಲ ದೇವ ಪೂಜೆ ಎಲ್ಲ ಮಾಡಿ ನೆರವೇರಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಹಿಂದೆ ನಮ್ಮ ಹಿರಿಯವರು ನಡ್ಸ್ಕೊ ಬರ್ತಿದ್ರು. ಸುಮಾರು ಒಂದು 10-15 ವರ್ಷದ ಹಿಂದೆ ಅದನ್ನು ಮಾಡ್ತಿರಲಿಲ್ಲ. ಈಗ ಅದನ್ನು ನಮ್ಮ ಊರು ಗ್ರಾಮದವರೆಲ್ಲ ಸೇರಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈಗ ಮಾಡಿದ್ವಿ. ಇದೇ ರೀತಿ ಮುಂದೆ ಎಲ್ಲರೂ ಸಹಕರಿಸಬೇಕಂತೇಳಿ ರಾತ್ರಿಯ ಊಟವನ್ನು ಸಹ ನೆರವೇರಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಿಂದ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಗ್ರಾಮ ದೇವತೆಯ ಪೂಜೆಯನ್ನು ವಾರಕ್ಕೆ 2 ವಾರದಲ್ಲಿ 2 ದಿನ ಆಗಿ ಪೂಜೆಯನ್ನು ಮಾಡಲಾಗುತ್ತದೆ. ಈ ಗ್ರಾಮ ದೇವತೆ ಪೂಜೆಯನ್ನು ಯಾವ ಒಂದು ಸಮುದಾಯದವರು ಸಹ ಬಂದು ನಮ್ಮಲ್ಲಿ ಇರುವಂತಹ ಎಲ್ಲ ಯುವಕರು ಸಹ ಬಂದು ಪೂಜೆಯನ್ನು ಸಹ ಮಾಡಬಹುದಾಗಿದೆ. ಪೂಜೆಯ ಬೆಳಗಿನ ಸಮಯದಲ್ಲಿ ಒಂದು ಕಲಶವನ್ನು ತರುವುದರ ಮೂಲಕ ಬೆಳಗಿನ ಚಾಲನೆಯನ್ನು ಮಾಡಿದರು. ಹಾಗೆ ಎಲ್ಲ ಈ ಒಂದು ಮಾಲಂಬಿ ಗ್ರಾಮದ ಎಲ್ಲ ಒಂದು ಮಹಿಳೆಯರು ಸಹ ಸೇರಿ ಒಂದು ಕಳಸವನ್ನು ತಂದು ಬೆಳಗಿನ ಜಾವದಲ್ಲಿ ತಗೊಬಂದು ಅದನ್ನು ಕಾರ್ಯಕ್ರಮವನ್ನು ಚಾಲನೆ ತಂದಿದ್ದಾರೆ. ಹರೀಶ್ ಮಾತನಾಡಿ, ಇಂದು ಬೆಳಗಿನಿಂದ ಅನೇಕ ಪೂಜಾ ವಿಧಿವಿಧಾನಗಳು ನಡೆಯಿತು. ಎಲ್ಲರ ಸಹಕಾರದಿಂದ ನಡೆದಿದೆ ಎಂದರು. ಪ್ರವೀಣ್ ಮಾತನಾಡಿ, ಈ ದೇವಾಲಯವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವ ಯೋಜನೆ ಇದ್ದು ಈ ಗುಡಿಗೆ ಯಾರು ಬೇಕಾದರೂ ಬಂದು ಪೂಜೆ ಮಾಡಲು ಅನುಕೂಲ ಇದ್ದು ಎಲ್ಲ ಜಾತಿ ಜನಾಂಗದವರು ಪಾಲ್ಗೊಂಡಿದ್ದರಿಂದ ಪೂಜೆ ಉತ್ಸವ ಯಶಸ್ವಿಯಾಗಿದೆ ಎಂದರು. ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಸುಮಾರು 15 ವರ್ಷಗಳ ಹಿಂದೆ ಪೂಜೆ ಮಾಡಿಕೊಂಡು ಬರ್ತಿದ್ದಂತಹ ಈ ಗ್ರಾಮ ದೇವತೆಯನ್ನು ಎಲ್ಲರೂ ಸೇರಿ ಈ ವರ್ಷ ಎಲ್ಲ ಯುವಕರು ಸೇರಿ ಈ ಒಂದು ಯುವಕ ಮಂಡಳಿಯನ್ನು ರಚನೆ ಮಾಡಿಕೊಂಡು ಇಲ್ಲಿ ವಿಜೃಂಭಣೆಯಿಂದ ಸುಮಾರು ಇಲ್ಲಿರ್ತಕ್ಕಂಥ 100 ಮನೆಗಳ ಯುವ ಸಮೂಹ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಸುಮಾರು ಹಲವಾರು 1 ತಿಂಗಳಿನ ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ ನಮ್ಮ ಹುಡುಗರೆಲ್ಲ ಸೇರಿ.
ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಅದರ ಜೊತೆಗೆ ಇದರ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಸಹ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಮಾಡುವ ಅಂತ ಎಲ್ಲರೂ ಸಹ ಒಕ್ಕಲಿನಿಂದ ಒಂದು ಅಭಿಪ್ರಾಯವನ್ನು ಪಟ್ಟಿದ್ದು, ಎಲ್ಲ ಸಾರ್ವಜನಿಕ ಎಲ್ಲ ಒಂದು ಸಹಕಾರದಿಂದ ಈ ಒಂದು ದೇವಸ್ಥಾನವನ್ನು ಮಾಡುವಂತಹ ಕಾರ್ಯವನ್ನು ನಾವೆಲ್ಲ ಮಾಡ್ತೇವೆ. ಪೂಜಾ ಸಮಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಈ ಸಂದರ್ಭ ಪಾಲ್ಗೊಂಡಿದ್ದರು.